ರಾಜ್ಯಾದ್ಯಂತ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ವರುಣನ ಅಬ್ಬರಕ್ಕೆ ನಡುಗಿ ಹೋಗಿದೆ. ಬಾಗಲಕೋಟೆಯಲ್ಲಿ ಸದ್ಯಕ್ಕೆ ಬೆಕ್ಕಿನಿಂದಾಗಿ ತಂದೆ ಮಗ ಪವಾಡ ಸದೃಶ್ಯವಾಗಿ ಬದುಕಿ ಬಂದ್ರೆ, ಗಣಿನಗರಿ ಬಳ್ಳಾರಿಯಲ್ಲಿ ಇಡೀ ನಗರವೇ ಜಲಾವೃತ ಆಗಿದೆ. ಇತ್ತ ಕಲಬುರಗಿಯಲ್ಲೂ ಕೂಡ ಕಳಪೆ ಕಾಮಗಾರಿಯ ಸೇತುವೆಯೊಂದು ಕಣ್ಣೆದುರೇ ಕುಸಿದು ಬಿದ್ದಿದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಗಿದೆ ನೋಡೋಣ. ಮುಂಗಾರು ಮಳೆ ಸಮರ್ಪಕವಾಗಿ ಆಗಿಲ್ಲ ಎಂದು ರಾಜ್ಯದ ರೈತರು ಕಣ್ಣೀರು ಹಾಕುತ್ತಿರುವ ಬೆನ್ನಲ್ಲೇ ರಾಜ್ಯದ ಹಲವೆಡೆ ಮಳೆ ಅಬ್ಬರ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ಸುರಿದ ಧಾರಾಕಾರ ಮಳೆ ಒಂದು ಕಡೆ ಆತಂಕ ಉಂಟು ಮಾಡಿದ್ರೆ, ಮತ್ತೊಂದೆಡೆ ಪವಾಡ ಸದೃಶ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. ವಲ್ಲಭಭಾಯಿ ನಗರದಲ್ಲಿ ಆರ್ಭಟಿಸಿದ ಮಳೆಗೆ ಮನೆಯೊಂದರ ಇಡೀ ಚಾವಣಿಯೇ ಕುಸಿದಿದೆ. ಸಾಕು ಬೆಕ್ಕು ಚೀರುತ್ತಾ ಹೊರ ಹೋಗಿದೆ. ಅದರಿಂದ ಎಚ್ಚೆತ್ತ ತಂದೆ ಮತ್ತು ಮಗ ಹೊರಗೋಡಿದ್ದಾರೆ. ಈ ಮೂಲಕ ಅವರಿಬ್ಬರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆ ಮೂಲಕ ಭಾರಿ ಅನಾಹುತವೊಂದು ತಪ್ಪಿದೆ. ಇತ್ತ ಗಣಿನಾಡು ಬಳ್ಳಾರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮೆಲ್ಲರ್ಪೇಟೆ, ಕೌಲ್ ಬಜಾರ್, ಇಂದಿರಾನಗರದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು, ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಕೇವಲ ಮನೆಗಳಷ್ಟೇ ಅಲ್ಲ, ಹಳೆಯ ತಾಲೂಕು ಕಚೇರಿ, ನೋಂದಣಾಧಿಕಾರಿಗಳ ಕಚೇರಿ ಹಾಗೂ ಪೋಸ್ಟ್ ಆಫೀಸ್ ಆವರಣ ಕೆರೆಯಂತಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದಿದ್ದು, ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ನರನಾಳ್ ಗ್ರಾಮದ ಸಂಪರ್ಕ ಸೇತುವೆ ಕಣ್ಣೆದುರೇ ಕುಸಿದು ಬಿದ್ದಿದೆ. ಕಳಪೆ ಕಾಮಗಾರಿಯೇ ಇದಕ್ಕೆ ಕಾರಣ ಎಂದು ಜನ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಸೇಡಂ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಹಾಗೂ ರೈಲ್ವೆ ನಿಲ್ದಾಣ ರಸ್ತೆಗಳು ಜಲಾವೃತಗೊಂಡಿದೆ. ಒಂದೆಡೆ ಮಳೆಯ ಅವಾಂತರವಾದರೆ, ಮತ್ತೊಂದೆಡೆ ಧಾರವಾಡ ಜಿಲ್ಲೆ ಕುಂದಗೋಳದ ಗುಡೇನಕಟ್ಟೆ ಗ್ರಾಮದಲ್ಲಿ ಮಳೆಗಾಗಿ ರೈತ ಮಹಿಳೆಯರು ವಿಶಿಷ್ಟ ಪೂಜೆ ಸಲ್ಲಿಸಿದ್ದಾರೆ. ರಸ್ತೆಯಲ್ಲಿ ರಂಗೋಲಿ ಹಾಕಿ ಮುತ್ತೈದೆಯರು ತುಂಬಿದ ಕೊಡಕ್ಕೆ ಪೂಜೆ ಸಲ್ಲಿಸಿದಾಗ ಕೊಡವು ತಾನಾಗಿಯೇ 4 ಬಾರಿ ತಿರುಗಿದ್ದು ಮಳೆಯ ಮುನ್ಸೂಚನೆ ಸಿಕ್ಕಂತಾಗಿದೆ. ಬೀಜ ಗೊಬ್ಬರ ಎಲ್ಲ ತಂದಿಟ್ಕೊಂಡು ಎಲ್ಲಾರು ಬಾಯ್ ಬಿಡ್ತಾರ್ರಿ. ಮಳಿ ಇಲ್ಲ ಏನಿಲ್ಲ ನೋಡ್ರಿ, ಆ ಮಳಿಲ ಸಂಕಟಕ್ಕ ಗುರ್ಜಿ ಮಾಡಕ್ ಕುಂತೇವ್ರಿ. ಅಪ್ಪ ನೋಡ್ರಿ ಏನ್ ಮಾಡೋದು, ಬಡವರು ಬಾಯ್ ಬಿಡ್ತೇವಿಯಪ್ಪ. ಇದ್ದವ್ರದ್ದು ನೆಡ್ತೈತೆಪ್ಪ, ನಮ್ಮಂತ ಬಡವರ್ದು ಬಾಳ ವಜ್ಜೈತಿಯಪ್ಪ. ಒಟ್ಟಿನಲ್ಲಿ ಮುಂಗಾರು ಆರಂಭದಲ್ಲೇ ಇಷ್ಟೊಂದು ಅವಾಂತರ ಸೃಷ್ಟಿಸಿದ್ದು, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಏನಾಗುತ್ತೋ ಅನ್ನೋ ಆತಂಕ ಸಾರ್ವಜನಿಕರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ.